ನಮಸ್ತೆ ಗುರು, ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತನೆಲ್ಲರಿಗೂ. ಗ್ರೀನ್ 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 ಏನು ಗುರು, RCB ಪರ ಕ್ಯಾಮರನ್ ಗ್ರೀನ್ ಅವರು ಆಡ್ತಾರ ಅಥವಾ ಇಲ್ಲ? ಆಕ್ಚುಲಿ ಅವ್ರಿಗೆ ಆಗಿದ್ದೇನು 17.5 ಕೋಟಿ ಕೊಟ್ಟು ತಗೊಂಡಿವೆ ಗುರು, ಅವರಿಗೆ ಆಡ್ತಾರ ಅಥವಾ ಇಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಅದೇ ರೀತಿಯಾಗಿ ಸೆಕೆಂಡ್ ಅಪ್ಡೇಟ್, KL ರಾಹುಲ್ ಅವರು ಬರುವಂತಹ IPL 2024 ಅಲ್ಲಿ ಮಿಡ್ಲ್ ಆರ್ಡರ್ ಅಲ್ಲಿ ಆಡ್ತಾ ಇದ್ದಾರೆ ಗುರು. ಸೊ ಅವ್ರು ಯಾವ ತರ ಫೈರ್ ಮಾಡ್ತಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಗುರು. ಕ್ಯಾಮರನ್ ಗ್ರೀನ್ ಯಾವಾಗ RCB ಮ್ಯಾನೇಜ್ಮೆಂಟ್ ಇವ್ರನ್ನ ಟ್ರೇಡ್ ಮಾಡಿದ್ರು ಅವಾಗ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಒಂದು ಒಳ್ಳೆ ಬ್ಯಾಟರ್ ಅಪ್ಪ, ಒಂದು ಒಳ್ಳೆ ಆಲ್ರೌಂಡರ್. ಸೊ ಈ ಒಂದು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಒಂದು ಫೈರ್ ಆಗಿ ಬ್ಯಾಟಿಂಗ್ ನ ಎಕ್ಸ್ಪೆಕ್ಟ್ ಮಾಡಬಹುದು, ಆ ಒಂದು ಸಿಕ್ಸಸ್ ನ ನಾವು ನೋಡಬಹುದು ಅಂತೇಳಿ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದೇ ರೀತಿಯಾಗಿ ಫಾಫ್ ಡು ಪ್ಲೆಸಿ ಕ್ಯಾಪ್ಟನ್ ಅವರು ಸಹ ಬ್ಯಾಕ್ ಮಾಡಿದ್ರು. ನಾವು ನಂಬರ್ 5 ನಂಬರ್ 6 ಸ್ಲಾಟ್ ಅಲ್ಲಿ ಅವನು ಫಿನಿಷರ್ಗೋಸ್ಕರ ಗ್ರೀನ್ ಅವರಿಗೆ ಟ್ರೇಡ್ ಮಾಡಿದ್ವಿ. ಅದೇ ರೀತಿಯಾಗಿ ಜಸ್ಟ್ ಈ ಒಂದು ಸೀಸನ್ ಅಷ್ಟಲ್ಲ, ಬರುವಂತಹ IPL 2025 ಸಹ ನಾವು ಇರ ರಿಟರ್ನ್ ಮಾಡ್ಕೋತೀವಿ ಅಂತ ಒಂದು ಬಿಗ್ ವರ್ಡ್ಸ್ ನ ಹೇಳಿದ್ರು. ಸೊ ಅದೇ ರೀತಿಯಾಗಿ ಪ್ರತಿಯೊಬ್ಬ RCB ಫ್ಯಾನ್ಸ್ ಫುಲ್ ಖುಷಿ ಆಗಿದ್ವಿ. ಆದ್ರೆ ನಿನ್ನೆ ಒಂದು ಲೇಟೆಸ್ಟ್ ನ್ಯೂಸ್ ಬಂತು, ಏನಪ್ಪಾ ಅಂದ್ರೆ ಸೊ ಗ್ರೀನ್ ಅವರಿಗೆ ಆ ಒಂದು ಕಿಡ್ನಿ ಪ್ರಾಬ್ಲಮ್ ಇದೆ ಅಂತೇಳಿ. ಸೊ ಅದೇ ರೀತಿಯಾಗಿ ಜಸ್ಟ್ ನಾಟ್ ಓನ್ಲಿ ಕಿಡ್ನಿ ಪ್ರಾಬ್ಲಮ್, ಸೊ ಇವರಿಗೆ ರಿಕವರ್ ಆಗಕ್ಕೆ 4 ತಿಂಗಳ ಬೇಕಂತೆ ಗುರು. ಸೊ 4 ತಿಂಗಳಂದ್ರೆ ಜಾಸ್ತಿ ಆಯ್ತು, ಯಾಕೆಂದ್ರೆ IPL ಜಸ್ಟ್ ಒಂದು 3 ತಿಂಗಳು ಅಷ್ಟೇ ಇದೆ. ಗ್ರೀನ್ ಅವರಿಗೆ 4 ತಿಂಗಳ ಬೇಕಾದ್ರೆ ಡೆಫಿನೆಟ್ ಆಗಿ ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟ್ ಅಲ್ಲಿ ಕೆಲವೊಂದು ಮ್ಯಾಚ್ ಗಳನ್ನ ಮಿಸ್ ಮಾಡ್ಕೋತಾರೆ ಅಂತ ಹೇಳಿ ಸಾಕಷ್ಟು ಬೇಸರಗೊಂಡಿದ್ವಿ. ಯಾಕೆ ಅಂದ್ರೆ 17.5 ಕೋಟಿಗೆ ಹೋಗಿದ್ದಾರೆ ಗುರು, ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗಿದ್ದಾರೆ. ಸೊ ನಮ್ಮ ಹತ್ರ ಇರೋದು ಪರ್ಸ್ ಮಾತ್ರ ತುಂಬಾ ಕಡಿಮೆ ಇದೆ. ಆ ಒಂದು ಪರ್ಸ್ ಇಟ್ಕೊಂಡು ಒಂದು ಕ್ವಾಲಿಟಿ ಪೇಸರ್ಸ್ ನ ಬೈ ಮಾಡಲೇಬೇಕು ಈ ಒಂದು ಆಕ್ಷನ್ ಅಲ್ಲಿ. ಅದ್ರಗೋಸ್ಕರ ತುಂಬಾ ಬೇಸರಗೊಂಡಿದ್ವಿ. ಸೊ ಈಗ ಮಾತ್ರ ಒಂದು ಲೇಟೆಸ್ಟ್ ನ್ಯೂಸ್ ಬರ್ತಾ ಇದೆ, ಏನಪ್ಪಾ ಅಂದ್ರೆ ಕ್ಯಾಮರನ್ ಗ್ರೀನ್ ಅವರಿಗೆ ಆಕ್ಚುಲಿ ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ಅದು ಮಾತ್ರ ನೋ ಡೌಟ್. ಆದ್ರೆ ಅವರಿಗೆ ರಿಕವರ್ ಆಗಕ್ಕೆ 4 ತಿಂಗಳ ಟೈಮ್ ಬೇಕಾಗಿಲ್ಲ ಅಂತ ಗುರು. ಯಾಕೆಂದ್ರೆ ಆ ಒಂದು ಕಿಡ್ನಿ ಪ್ರಾಬ್ಲಮ್ ಸದ್ಯ ಇರೋದು ಸೆಕೆಂಡ್ ಸ್ಟೇಜ್ ಇದೆ ಅಂತೆ, ಅಂದ್ರೆ ವಿಚ್ ಮೀನ್ಸ್ ಇದು ನಾರ್ಮಲ್ ಅಂತೆ. ಅದ್ರಗೋಸ್ಕರ ಸೊ ಗ್ರೀನ್ ಅವರಿಗೆ ಯಾವ ತರ 4 ತಿಂಗಳ ಟೈಮ್ ಬೇಕಾಗಿಲ್ಲ ಅಂತ ಗುರು. ಸೊ ಬರುವಂತಹ IPL 2024 ಅಲ್ಲಿ RCB ಪರ ಫೈರ್ ಆಗಿ ಬ್ಯಾಟಿಂಗ್ ಮಾಡೋಕೆ ಬರ್ತಾ ಇದಾರೆ ಗುರು. ಪ್ರತಿಯೊಬ್ಬ RCB ಫ್ಯಾನ್ಸ್ ಇದು ಗುಡ್ ನ್ಯೂಸ್. ಸೊ ಈಗ ಮಾತ್ರ ಎಲ್ಲಾ ಹೋಪ್ ವಾಪಸ್ ಬಂದಿದೆ ಗುರು. ಸೊ ಹೇಗೆ ಅಂದ್ರೆ ಗ್ರೀನ್ ಅವರು ಒಂದು ವೆರಿ ಇಂಪಾರ್ಟೆಂಟ್ ಪ್ಲೇಯರ್. ಅದೇ ರೀತಿಯಾಗಿ ಸೊ IPL ಆಕ್ಷನ್ ಅಲ್ಲಿ ನಮ್ಮ RCB ಟೀಮ್ ಯಾವ ತರ ಆಕ್ಷನ್ ಮಾಡುತ್ತಪ್ಪ. ಸೊ ಇಫ್ ಸಪೋಸ್ ಗ್ರೀನ್ ಮಿಸ್ ಆದ್ರೆ ಸೊ ಗ್ರೀನ್ ಅವರಿಗೆ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ನ ಯಾವ ತರ ಮಾಡ್ತಾರೆ ಈ ಒಂದು ಕಡಿಮೆ ಪರ್ಸ್ ಇಟ್ಕೊಂಡು. ಅದೇ ರೀತಿಯಾಗಿ ಸೊ ನಮಗೆ ಈ ಒಂದು IPL ಆಕ್ಷನ್ ಅಲ್ಲಿ ಬೇಕಾಗಿರೋದು ಮೇನು ಪೇಸರ್ಸ್ ಬೇಕು. ಅದ್ರಗೋಸ್ಕರ ಈ ಕಡೆ ಪೇಸರ್ ನ ಯಾವ ತರ ಪಿಕ್ ಮಾಡ್ತಾರೆ ಮತ್ತು ಈ ಕಡೆ ಗ್ರೀನ್ ಅವರಿಗೆ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ನ ಯಾವ ತರ ಪಿಕ್ ಮಾಡ್ತಾ ಇದ್ದಾರೆ ಸಾಕಷ್ಟು ಕನ್ಫ್ಯೂಸ್ ಇತ್ತು. ಈಗ ಮಾತ್ರ ಕ್ಲಿಯರ್ ಆಗಿದೆ. ಸೊ ಗ್ರೀನ್ ಅವರು IPL 2024 ಅಲ್ಲಿ RCB ಪರ ಆಡ್ತಾ ಇದ್ದಾರೆ ಗುರು, ಒಂದು ವೆರಿ ಗುಡ್ ನ್ಯೂಸ್. ಸೆಕೆಂಡ್ ಅಪ್ಡೇಟ್ ಏನಪ್ಪಾ ಅಂದ್ರೆ KL ರಾಹುಲ್ ಅವರ ಬಗ್ಗೆ ಗುರು. ಏನಪ್ಪಾ ಅಂದ್ರೆ ಬರುವಂತಹ IPL 2024 ಅಲ್ಲಿ ಆಸ್ ಎ ಮಿಡ್ಲ್ ಆರ್ಡರ್ ಬ್ಯಾಟರ್ ಆಗಿ ಆಡ್ತಾ ಇದ್ದಾರೆ ಗುರು. ಯಾಕೆ ಅಂದ್ರೆ ಸೊ ಬರುವಂತಹ ICC T20 ವರ್ಲ್ಡ್ ಕಪ್ ನಲ್ಲಿ ಮಿಡ್ಲ್ ಆರ್ಡರ್ ನಲ್ಲಿ ಆಡ್ಲೇಬೇಕಾಗುತ್ತೆ. ಅದ್ರಗೋಸ್ಕರ ಆ ಒಂದು ಮೈಂಡ್ ಇಟ್ಟುಕೊಂಡು ಸೊ ಬರುವಂತಹ IPL 2024 ಅಲ್ಲಿ ಮಿಡ್ಲ್ ಆರ್ಡರ್ ಅಲ್ಲಿ ಆಡಲೇಬೇಕಂತೇಳಿ ಒಂದು ಬಿಗ್ ಡಿಸಿಷನ್ ತಗೊಂಡಿದ್ದಾರೆ. ಸೊ ಅದೇ ರೀತಿಯಾಗಿ ಇವರ ಮಿಡ್ಲ್ ಆರ್ಡರ್ ಬ್ಯಾಟಿಂಗ್ ಸ್ಟಾಟ್ಸ್ ಮಾತ್ರ ಫೈರ್ ಪವರ್ ಆಗಿದೆ ಗುರು. ಸೊ ಇಲ್ಲಿ ಓಪನರ್ ಗಿಂತ ಮಿಡ್ಲ್ ಆರ್ಡರ್ ಅಲ್ಲಿ ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ KL ರಾಹುಲ್ ಅವರು. ಅದ್ರಗೋಸ್ಕರ ಸೊ ಹೋಪ್ ಮಾಡಮ್ಮ KL ರಾಹುಲ್ ಅವರು ಬರುವಂತಹ IPL 2024 ಅಲ್ಲಿ ಆಸ್ ಎ ಮಿಡ್ಲ್ ಆರ್ಡರ್ ಹಾಕಿಸಿ ಫೈರ್ ಆಗಿ ಬ್ಯಾಟಿಂಗ್ ಮಾಡ್ಲಿ ಅಂತೇಳಿ. ಅದ್ರಗೋಸ್ಕರನೇ ಒಂದು ಬಿಗ್ ಪ್ಲಾನ್ ಮಾಡಿದ್ರು, ಅಲ್ಲಿ ಒಂದು ಬಿಗ್ ಟ್ರೇಡ್ ನ ಮಾಡಿದ್ರು ದೇವದತ್ ಪಡಿಕಲ್ ಅವರಿಗೆ. ಸೊ ಈಗ ಮಾತ್ರ ದೇವದತ್ ಪಡಿಕಲ್ ಮತ್ತು ಅಲ್ಲಿ ಕ್ವಿಂಟನ್ ಡಿಕಾಕ್ ಅವರು ಓಪನಿಂಗ್ ಮಾಡ್ತಾರೆ. ಮೇ ಬಿ ನಂಬರ್ 4 ಅಲ್ಲಿ ಇಲ್ಲಿ KL ರಾಹುಲ್ ಅವರು ಬ್ಯಾಟಿಂಗ್ ಮಾಡಬಹುದು. ನಂಬರ್ 3 ಅಲ್ಲಿ ದೀಪಕ್ ಕೂಡ ಬರ್ತಾರೆ. ಅದ್ರಗೋಸ್ಕರನೇ ಸೊ ಓವರ್ ಹಾಕಿಸಿ ಈಗ ಮಾತ್ರ LSG ಟೀಮ್ ಫೈರ್ ಪವರ್ ಆಗಿ ಕಾಣ್ತಿದೆ ಗುರು. ಸೊ ನಿಮ್ಮ ಪ್ರಕಾರ KL ರಾಹುಲ್ ಅವರ ಈ ಒಂದು ಡಿಸಿಷನ್ ನಿಮಗೆ ಯಾವ ತರ ಅನ್ಸಿದೆ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ ಗುರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.